ಆಗರವಾದ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ. ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇಬೆಣಕಲ್, ಹೊಸ ಹಿರೇಬೆಣಕಲ್ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಕಾರರಿಗೆ ಕೆಲಸ ಹಾಗೂ ನಿರುದ್ಯೋಗಿ ಬಗ್ಗೆ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಶುಕ್ರವಾರದಂದು ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಹಾಗೂ ಸತ್ಯಾಗ್ರಹ ನಡೆಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹೊಸಳ್ಳಿ ಮಾತನಾಡಿ, ಬೇಸಿಗೆಗೆ ಮುಂಚಿತವಾಗಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಈ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ನೀರು ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳು ನಿರ್ಲಕ್ಷ್ಯ ದೂರವನ್ನು ಅನುಸರಿಸುತ್ತಿದ್ದಾರೆ. ಜೊತೆಗೆ ದುಡಿಯುವ ಕೈಗಳಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದುವರೆಗೂ ಫಾರಂ ನಂಬರ್ 6 ಅರ್ಜಿಯನ್ನ ಭರ್ತಿ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜೊತೆಗೆ ನಿರುದ್ಯೋಗ ಭತ್ಯೆಯನ್ನ ಕಲ್ಪಿಸುವಂತೆ ತಿಳಿಸಿದರು. ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದಾಗಿ ಕಳೆದ 40 ದಿನಗಳಿಂದ ಖಾತ್ರಿ ಯೋಜನೆಯಲ್ಲಿ ಕೆಲಸವನ್ನ ನೀಡುತ್ತಿಲ್ಲ. ಇದರಿಂದ ಗ್ರಾಮದಲ್ಲಿನ ಅನೇಕರು ಗೂಳೆ ಹೋಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹಿರೇಬೆಣಕಲ್ ಮತ್ತು ಹೊಸ ಹಿರೇಬೆಣಕಲ್ ಗ್ರಾಮಗಳಲ್ಲಿ ಸ್ವಚ್ಛತೆ ಇಲ್ಲದೆ ರೋಗ ರುಜಿನ ಕೇಂದ್ರವಾಗುತ್ತಿದೆ ಎಂದು ಆರೋಪಿಸಿದರು. ತಕ್ಷಣವೇ ಪಿಡಿಒ ಅಧಿಕಾರಿಯನ್ನು ವರ್ಗಾವಣೆಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಶಿವಣ್ಣ, ಬೆಣಕಲ್ ಕಾಶಿ, ಮಲ್ಲಿ, ಗಾದೆಪ್ಪ, ಶರಣಪ್ಪ, ಹನುಮೇಶ್, ದುರ್ಗಪ್ಪ, ಮೈಭೂಸಾಬ್, ಕೆಂಚಮ್ಮ, ಪಂಪಾಪತಿ, ಕರಿಬಸಪ್ಪ, ವಿಜಯಕುಮಾರ್ ಸೇರಿದಂತೆ 100ಕ್ಕೂ ಅಧಿಕ ಕೂಲಿಕಾರರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕುಡಿಯುವ ನೀರು ಮತ್ತು ಉದ್ಯೋಗ ಖಾತ್ರಿ ವಿಷಯವಾಗಿ ಇವತ್ತು ನಾವು ಧರಣಿಯನ್ನು ಕೊಟ್ಟಿದ್ವಿ. ಸುಮಾರು 40 ದಿನಗಳ ಕಳೆದರೂ ಸಹ ಉದ್ಯೋಗ ಖಾತ್ರಿ ಕೊಡಲು ವಿಫಲವಾಗಿರುವಂಥ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಇವತ್ತು ನಾವು ಧರಣಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರೇನಾದರೂ ತಕ್ಷಣ ಎಚ್ಚೆತ್ತುಕೊಂಡು ನಮಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡಬೇಕು. ಕೆಲಸ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಅದೇ ರೀತಿಯಾಗಿ ಸುಮಾರು 2 ಹಳ್ಳಿಗಳಲ್ಲಿ ಹಿರೇಬೆಣಕಲ್ ಮತ್ತು ಹೊಸಬೆಣಕಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಎದುರಾಗಿದೆ. ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಬಗೆಹರಿಸದೇ ಹೋದರೆ ಮುಂದಿನ ದಿನದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಗಂಗಾವತಿ ತಾಲೂಕು ಸಮಿತಿಯಿಂದ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹಿರೇಬೆಣಕಲ್ಲು ಮತ್ತು ಹೊಸ ಬೆಣಕಲ್ ಇವು 2 ಊರಿಗೆ ಕುಡಿಯೋ ನೀರು ಸಮಸ್ಯೆ ಏನಪ್ಪ ಅಂದರೆ ಇವತ್ತು 15 ದಿನಗಳಾದರೂ ಸಹ ಇವತ್ತು ಅಲ್ಲಿ ಕುಡಿಯೋ ನೀರು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಆ ಕುಡಿಯೋ ನೀರು ಸಿಕ್ಕರೂ ಸಹ ಇವತ್ತು ಅಲ್ಲಿ ಆ ನೀರು ಶುದ್ಧವಾಗಿಲ್ಲ. ಯಾಕಂದರೆ ಇವತ್ತು ಅಲ್ಲಿರ್ತಕ್ಕಂಥ ಜನರಿಗೆ ಸಣ್ಣ ಪುಟ್ಟಗಳು ಗಾಯಗಳಾಗಿದೆ. ಹಾಗಾಗಿ ತಕ್ಷಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಿಡಿಒ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ತಕ್ಷಣವಾಗಿ ಆ 2 ಊರು ಜನಕ್ಕೆ, ಹಿರೇಬೆಣಕಲ್ಲು ಮತ್ತು ಹೊಸ ಹಿರೇಬೆಣಕಲ್ಲಿಗೆ 2 ಊರಿಗೆ ತಕ್ಷಣವಾಗಿ ಶುದ್ಧ ನೀರನ್ನು ಕೊಡಬೇಕು. ಜೊತೆಗೆ ಏನಪ್ಪ ಅಂದರೆ NRAG ಕೆಲಸದಲ್ಲಿ ಇವತ್ತು ಫಾರಂ ನಂಬರ್ 6 ಕೊಟ್ಟು 40 ದಿನ ಕಳೆದಿದೆ. ಇವತ್ತು ಈ ತಾಲೂಕು ಪಂಚಾಯತಿಗೆ ಬಂದಾಗ ಏನು ಹೇಳ್ತಿದ್ದಾರೆ ಅಂದರೆ ಅವರು ಇವತ್ತು ಸೈಟ್ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಹಂಗಾಗಿ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಇವತ್ತು ಅದು ವರ್ಕ್ ಆಗ್ತಾ ಇಲ್ಲ. ಈಗ ಹಿಂದೆ ಏನು 40 ದಿನ ಹಿಂದೆ ಏನು ಕೊಟ್ಟಿದ್ದೀವಲ್ಲ, ಆ ಮೂಮೆಂಟ್ನಲ್ಲಿ ಏನೂ ತೊಂದರೆ ಇದ್ದಿಲ್ಲ. ಹಾಗಾಗಿ ಅವತ್ತು ಕೆಲಸ ಕೊಡಬೇಕಾಗಿತ್ತು. ಏನೋ ಇವರು ಕೆಲಸ ಕೊಡಲಾರ್ದೇ ಇವತ್ತು ಜನರು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಬೇರೆ ಕಡೆ ದುಡಿದು ತಿನ್ನುವಂಥ ಪರಿಸ್ಥಿತಿ ಇವತ್ತು ಜನರಿಗೆ ಬಂದಿದೆ. ಹಾಗಾಗಿ ಗೂಳೆ ನಮ್ಮ ಗಂಗಾವತಿಯಲ್ಲಿ ಇರ್ತಕ್ಕಂಥ ಜನರು ಗೂಳೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವ್ರಿಗೆ ತಕ್ಷಣವಾಗಿ ಕೆಲಸ ಕೊಡಬೇಕು ಮತ್ತು ಕುಡಿಯೋ ನೀರು ಆದಷ್ಟು ಬೇಗನೆ ಅವರಿಗೆ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ.